ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 123ನೇ ದಿವಸ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM PMC, ಪಿರಮಿಡ್ ವ್ಯಾಲಿ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಆತ್ಮಪೂರ್ವಕ ನಮಸ್ಕಾರಗಳು. ಪ್ರತಿ ದಿವಸ ಧ್ಯಾನ ಅನ್ನೋದು ನಮಗೆಲ್ಲರಿಗೆ ದೊಡ್ಡ ವರ. ಪ್ರತಿಯೊಬ್ಬರೂ ಧ್ಯಾನ ಮಾಡಬೇಕು. ಪ್ರತಿಯೊಬ್ಬರಿಗೆ ಧ್ಯಾನ ಹೇಳ್ಕೊಡ್ಬೇಕು. ಧ್ಯಾನ ಇಲ್ಲದ ಜೀವನದಲ್ಲಿ ಯಾವ ಒಂದು ಕ್ಲಾರಿಟಿ ಇರಲ್ಲ, ಸೌಖ್ಯ ಇರಲ್ಲ, ಸಂತೋಷ ಇರಲ್ಲ, ಆರೋಗ್ಯನೂ ಇರಲ್ಲ. ಧ್ಯಾನ ನಮ್ಮೆಲ್ಲರಿಗೂ ಸಿಕ್ಕಿರೋದು ದೊಡ್ಡ ವರ. ಈ ವರವನ್ನು ನಾವೆಲ್ಲರೂ ಉಪಯೋಗಿಸ್ಕೋಬೇಕು. ಬಸವಣ್ಣ ಆಗಲಿ, ಅಕ್ಕ ಮಹಾದೇವಿ ಆಗಲಿ, ತಿರುವಳ್ಳುವರಾಗಲಿ, ತಿರುಮೂಲರಾಗಲಿ, ಕಬೀರ್ ಆಗಲಿ, ಬುದ್ಧ ಆಗಲಿ, ಕೃಷ್ಣ ಆಗಲಿ, ಜೀಸಸ್ ಆಗಲಿ, ಪತ್ರಿಜಿ ಆಗಲಿ, ಪ್ರತಿಯೊಬ್ಬರು ಧರ್ಮ ಸತ್ಯವನ್ನೇ ಹೇಳಿದ್ರು. ಆ ಕಾಲಕ್ಕೆ ಅವರವರ ಜನಕ್ಕೆ ಏನು ಅರ್ಥ ಆಗುತ್ತೋ ಅದನ್ನು ಹೇಳಿಕೊಟ್ರು. 2500 ವರ್ಷಕ್ಕೆ ಮುಂಚೆ ಬುದ್ಧರು ನಡ್ಕೊಂಡು ಹೋಗ್ತಾ ಧ್ಯಾನ ಹೇಳಿಕೊಟ್ರು. ಈ ಕಾಲದಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಮನೆಗೆ ಧ್ಯಾನ ಹೇಳ್ಕೊಡ್ತಾ ಇದ್ದೀವಿ. ಆದರೆ ಅವಾಗಲಾಗ ಸರಿ, ಇವಾಗಲಾದ ಸತ್ಯ ಒಂದೇ. ಅವರವ್ರ ಧ್ಯಾನ ಅವರೇ ಮಾಡಬೇಕು. ನಿಮ್ಗೋಸ್ಕರ ಬೇರೆಯವರು ಧ್ಯಾನ ಮಾಡೋದಾಗಲ್ಲ. ನಮ್ಮ ಸಾಧನೆ ನಾವೇ ಮಾಡ್ಕೋಬೇಕು. ಹೂ ಈಸ್ ಯುವರ್ ಸೇವಿಯರ್? ಯಾರು ನಮ್ಮನ್ನು ಸೇವ್ ಮಾಡಲ್ಲ, ನಮ್ಮ ಧ್ಯಾನ ನಮ್ಮನ್ನು ಸೇವ್ ಮಾಡುತ್ತದೆ. ಈ 3 ಶರೀರಗಳು, ಮೊದಲನೇ 3 ಶರೀರಗಳು, ಭೌತಿಕ ಶರೀರ, ಎಥರಿಕ್ ಬಾಡಿ, ಸೂಕ್ಷ್ಮ ಶರೀರ, ಈ 3 ಶರೀರಗಳು ನಮ್ಮ ವೆಹಿಕಲ್ಸ್. ಈ ಭೂಮಿಗೆ ಅತಿ ಮುಖ್ಯ ಈ 3 ಶರೀರಗಳು. ಧ್ಯಾನ ಮಾಡ್ತಾ ಈ ಭೌತಿಕ ಕಾಯ ಶರೀರನ ಶುದ್ಧವಾಗಿ ಇಟ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು. ಈ ಶರೀರ ಸರಿ ಇಲ್ಲ ಅಂದರೆ ಈ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಧ್ಯಾನ ಮಾಡೋಕ್ಕೂ ಆಗಲ್ಲ. ಈ ಶರೀರವನ್ನು ನೀವು ಶುದ್ಧಿಯಾಗಿ ಇಟ್ಕೋಬೇಕು. ರಿದಮ್ ಸೈಕಲ್ಸ್ಲಿಂದ ಇಟ್ಕೋಬೇಕು. ವೆಜಿಟೇರಿಯನ್ ಫುಡ್, ನಿದ್ರೆ ಕೊಡಬೇಕು, ರೆಸ್ಟ್ ಕೊಡಬೇಕು, ಹಾರ್ಡ್ ವರ್ಕ್ನೂ ಕೊಡಬೇಕು. ನಿಮ್ಮ ಎಮೋಷನ್ಸನ್ನು ಶುದ್ಧವಾಗಿ ಇಟ್ಕೋಬೇಕು. ಬೇರೆಯೊಬ್ಬರ ಬಗ್ಗೆ ನಮ್ಮೊಳಗೆ ನಾವು ಯಾವುದೂ ಇಟ್ಕೋಬಾರ್ದು. ಅವರವ್ರ ಪಾತ್ರೆಗಳು ಅವರವ್ರು ಮಾಡ್ತಾ ಇದ್ದಾರೆ ಮಿತ್ರರೇ. ಒಬ್ಬೊಬ್ಬರು ಸಾವಿರ ಜನ್ಮಗಳು ತಗೊಂಡು ಮುಕ್ತಿ ಮೋಕ್ಷಕ್ಕೋಸ್ಕರ ಮತ್ತೆ 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 ಹುಡ್ತಾ ಹೋಗ್ತಾ ಪುನರಪಿ ಮರಣಂ ಪುನರಪಿ ಜನನಂ ಮಾಡ್ತಾನೇ ಇದ್ದಾರೆ. ಯಾಕೆಂದರೆ ಅವ್ರಿಗೆ 2 ವಿಷಯ ಗೊತ್ತಾಗಿಲ್ಲ. 1 ಕರ್ಮ ಸಿದ್ಧಾಂತ, 2 ಧ್ಯಾನ. ಯಾರಿಗೆ ಕರ್ಮ ಸಿದ್ಧಾಂತ ಅರ್ಥ ಆಗಿದೆಯೋ, ಯಾರಿಗೆ ಧ್ಯಾನ ಸಿಕ್ತೋ ಅವ್ರಿಗೆ ಮುಕ್ತಿ ಮೋಕ್ಷ ಸಿಗುತ್ತೆ. ಧ್ಯಾನ ಸೇವೆನೂ ಮಾಡಬೇಕು. ಮನಸ್ಸನ್ನು ಶುದ್ಧವಾಗಿಟ್ಕೋಬೇಕು. ಮನಸ್ಸಿಂದ ಒಂದು ಆಲೋಚನೆ ಬಂದಿದ್ರು, ನಮ್ಮ ಭಾವನೆಗಳಿಂದ ಒಂದು ಭಾವನೆ ಹೊರಗೆ ಬಂದಿದ್ರು ಅದು ಒಂದು ನ್ಯೂಟ್ರಲ್ ಆಗಿರಬೇಕು. ಇಲ್ಲಾಂದರೆ ಬೇರೆಯೊಬ್ಬರಿಗೆ ಒಳ್ಳೇದಾಗಬೇಕು. ಹಾನಿ ಆಗಿದ್ದರೆ ಯು ಆರ್ ಪ್ರಿಪೇರಿಂಗ್ ಫಾರ್ ನೆಕ್ಸ್ಟ್ ಲೈಫ್ ಟೈಮ್. ಇನ್ನೊಂದು ಜನ್ಮ ತಗೊಳ್ಳೋಕ್ಕೆ ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ತಾ ಇದ್ರಿ. ಅವಾಯ್ಡ್ ಮಾಡಬೇಕು. ಇಷ್ಟು ವರ್ಷ ಸತ್ಯ ಗೊತ್ತಿಲ್ಲ, ಧ್ಯಾನ ಅಂದ್ರೂ ಗೊತ್ತಿಲ್ಲ, ಮಾಂಸಾಹಾರ ಬಗ್ಗೆ ಗೊತ್ತಿಲ್ಲ, ಪುಸ್ತಕ ಓದಬೇಕು ಅನ್ನೋದು ಗೊತ್ತಿಲ್ಲ, ಧ್ಯಾನ ಸಾಧನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಮನಸ್ಸನ್ನು ಹೆಂಗೆ ಇಟ್ಕೋಬೇಕು ಗೊತ್ತಿಲ್ಲ, ಭಾವನೆಗಳು ಶುದ್ಧವಾಗಿರಬೇಕು ಅನ್ನೋದು ಗೊತ್ತಿಲ್ಲ, ಹಿಂದಿನ ಜನ್ಮಗಳಿರುತ್ತೆ ಅನ್ನೋದು ಗೊತ್ತಿಲ್ಲ, ಮೇಲ್ಲೋಕ ಇರುತ್ತೆ ಅನ್ನೋದು ಗೊತ್ತಿಲ್ಲ, ಆಸ್ಟ್ರಲ್ ಮಾಸ್ಟರ್ಸ್ ಬಗ್ಗೆನೂ ಗೊತ್ತಿಲ್ಲ. ಈಗ ಇದೆಲ್ಲ ನಮಗೆ ಗೊತ್ತು. ಕೆಲವೊಬ್ಬರಿಗೆ ಅನುಭವ ಇದೆ, ಕೆಲವೊಬ್ಬರಿಗೆ ಅನುಭವ ಇಲ್ಲ. ಆದ್ರೂ ಸತ್ಯ ಇದು ಅಂತ ಎಲ್ಲರಿಗೂ ಅರ್ಥ ಆಗಿದೆ. ಆದರೆ ಇವಾಗ ಏನು ಮಾಡಬೇಕು, ಅದನ್ನು ಪಾಟಿಸ್ಬೇಕು. ಯು ಹ್ಯಾವ್ ಟು ಇಂಪ್ಲಿಮೆಂಟ್ ವಾಟ್ ಯು ನೋ, ದಟ್ ಈಸ್ ಧರ್ಮ. ಒಂದು ಸತ್ಯ ಅರ್ಥ ಆಗಿದ್ರೆ, ಗೊತ್ತಾಗಿದ್ರೆ ಅದನ್ನು ನಾವು ಪಾಟಿಸಿಲ್ಲ ಅಂದರೆ ಅದು ಅಧರ್ಮ ಆಗುತ್ತದೆ, ಕರ್ಮ, ನೆಗೆಟಿವ್ ಕರ್ಮ ಆಗುತ್ತದೆ. ಈ 3 ಶರೀರಗಳು ಚೆನ್ನಾಗಿಟ್ಕೋಬೇಕು. ಪುಸ್ತಕ ಓದಿದ್ರೆ ಓಪನ್ ಮೈಂಡ್ ಬ್ರಾಡ್ ಆಗುತ್ತದೆ. ಇಲ್ಲಾಂದರೆ ನ್ಯಾರೋ ಮೈಂಡ್. ಒಬ್ಬರು 10 ವರ್ಷ ಧ್ಯಾನ ಮಾಡ್ತಾ ಇರ್ತಾರೆ, ಇನ್ನೂ ಅವ್ರ ಲೈಫಲ್ಲಿ ಪುಸ್ತಕ ಓದಲ್ಲ, ನ್ಯಾರೋ ಮೈಂಡಿಂದಾನೇ ನೋಡ್ತಾ ಇರ್ತಾರೆ ಎಲ್ಲ ವಿಷಯನೂ. ಬ್ರಾಡ್ ಆಗಬೇಕು. ಗಾಡಿ ಓಡಿಸ್ತಾ ಇದ್ದೀರಿ, ಅವ್ರ ಊರಿಗೆ ಹೋಗ್ತಾ ಇದ್ದೀರಿ, ಚಿಕ್ಕ ಸ್ಟ್ರೀಟ್ಸಲ್ಲಿ ಹೋಗಿ ಸಡನ್ನಾಗಿ ದೊಡ್ಡ ಮೈನ್ ರೋಡ್ ಬಂದಿದ್ರೆ ಎಷ್ಟು ಹಾಯಾಗಿರುತ್ತದೆ. ಚಿಕ್ಕ ಮನೆಯಲ್ಲಿ ನಾವು ಇರ್ತೀವಿ, ಸಡನ್ನಾಗಿ ಒಂದು ಆಶ್ರಮಕ್ಕೆ ಹೋಗಿದ್ರೆ ಎಷ್ಟು ದೊಡ್ಡದಾಗಿರುತ್ತೆ. ಒಂದು ದೇವಸ್ಥಾನ ಎಷ್ಟು ದೊಡ್ಡದಾಗಿರುತ್ತೆ. ಒಂದು ಆಲಮರ ಕೆಳಗೆ ಹೋಗಿದ್ರೆ ಎಷ್ಟು ದೊಡ್ಡದಾಗಿರುತ್ತೆ. ಯಾವುದು ಸ್ಪ್ರೆಡ್ ಆಗುತ್ತದೋ, ವೈಡ್ ಆಗಿರುತ್ತದೋ, ಒಂದು ಆಕಾಶ, ಭೂಮಿ, ಸಮುದ್ರ, ಆ ಮೈಂಡ್ ಅನ್ನೋದು ಓಪನ್ ಆಗಬೇಕು. ಅದಕ್ಕೆ ಪುಸ್ತಕ ಓದಬೇಕು. ಧ್ಯಾನದ ಬಗ್ಗೆ ಓಶೋ ಅವ್ರು ಏನು ಹೇಳಿದ್ರು,
ಬಸವಣ್ಣವ್ರು ಏನು ಹೇಳಿದ್ರು, ರಾಮಪ್ಪ ಅವ್ರು ಏನು ಹೇಳಿದ್ರು, ಮಿಲಾರಪ್ಪ ಅವ್ರು ಏನು ಹೇಳಿದ್ರು, ಎಲ್ಲ ಪುಸ್ತಕ ಓದಬೇಕು. ಆವಾಗ ಮಲ್ಟಿ ಡೈಮೆನ್ಷನ್ಸ್ ಬೀಯಿಂಗ್ ನಾವು ಆಗ್ತೀವಿ. ಒಂದೇ ಪುಸ್ತಕ ಓದಿ ಒಬ್ಬರನ್ನೇ ನಾವು ಫಾಲೋ ಮಾಡ್ತಾ ಇದ್ರೆ ಆಗಲ್ಲ. ಯು ಹ್ಯಾವ್ ಟು ಲರ್ನ್ ಫ್ರಮ್ ಎವ್ರಿಬಡಿ. ಪ್ರತಿಯೊಬ್ಬರ ಬಗ್ಗೆ ಪ್ರತಿಯೊಂದು ಪುಸ್ತಕ ಓದ್ತಾ ಇರಬೇಕು. ಸಂಗೀತವನ್ನು ಕೇಳಬೇಕು, ಸಂಗೀತ ಜೊತೆ ನಾವು ಧ್ಯಾನ ಮಾಡಬೇಕು. ಅದು ನಮ್ಮ ಎಮೋಷ್ನಲ್ ಬಾಡಿನ ಕ್ಲಿನ್ಸ್ ಮಾಡುತ್ತದೆ. ಆ ಸಂಗೀತದಲ್ಲಿನೂ ಶಾಸ್ತ್ರೀಯ ಸಂಗೀತ, ಕರ್ನಾಟಿಕು, ಹಿಂದೂಸ್ತಾನಿ, ಇದು ನಮ್ಮ ಚಕ್ರಗಳ ಮೇಲೆ ಆ ಒಂದು ಸಂಗೀತ, ಆ ಒಂದು ನೋಟ್ಸು ಹೆಲ್ಪ್ ಮಾಡುತ್ತದೆ. ಬೇರೆ ವೆಸ್ಟರ್ನ್ ಮ್ಯೂಸಿಕ್ ಹಾಕಿದ್ರೆ ಅದು ನಮಗೆ ಧ್ಯಾನಕ್ಕೆ ಹೆಲ್ಪ್ ಮಾಡಲ್ಲ. ತುಂಬ ಸ್ಟ್ರಾಂಗ್ ಮ್ಯೂಸಿಕ್ ಇಟ್ಕೊಂಡಿದ್ರೆ ಒಳಗಿರೋ ಸಿಸ್ಟಮ್ಸ್ನು ಎನರ್ಜೀಸ್ನು ಡ್ಯಾಮೇಜ್ ಮಾಡುತ್ತೆ. ಚೆನ್ನಾಗಿ ನೋಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಈ ಸ್ಪಿರಿಚುವಲ್ ಅನಾಟಮಿ, ನಮ್ಮ ಶರೀರಗಳು ಎಷ್ಟಿದೆ, ಮನಸ್ಸು ಏನು, ಕೋಶಗಳೇನು, ಅದು ಏನು ಮಾಡಬೇಕು ಪ್ರತಿ ದಿವಸ. ನಮ್ಮ ಪರಿಸರಗಳು ಯಾವಾಗಲೂ ಶುದ್ಧವಾಗಿರಬೇಕು. ಅದು ರಿಫ್ಲೆಕ್ಟ್ಸ್ ದ ಮೈಂಡ್. ಕೆಲವೊಬ್ಬರು ಮನೆಗೆ ಹೋಗಿದ್ರೆ ಸಿಂಪಲ್ ಒಂದು ವಾರ್ತೆ ಹೇಳ್ಬೇಕಂದ್ರೆ ಡಸ್ಟ್ಬಿನ್ ಥರ ಇರುತ್ತೆ. ಒಂದು ಜಾಗ ಅಲ್ಲಿ ಇರಲ್ಲ. ಅದು ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ರಿಫ್ಲೆಕ್ಟ್ ದ ಮೈಂಡ್. ನಾವು ಏನು ನೋಡ್ತಾ ಇದ್ದೀವೋ, ಏನು ಮಾತಾಡ್ತಾ ಇದ್ದೀವೋ, ಏನು ತಿಂತಾ ಇದ್ದೀವೋ, ಯಾವುದು ಕೇಳ್ತಾ ಇದ್ದೀವೋ, ಇದೆಲ್ಲ ನಮ್ಮ 3 ಶರೀರಗಳನ್ನು ಡ್ಯಾಮೇಜ್ ಮಾಡುತ್ತದೆ. ಟೇಕ್ ಕೇರ್. ಥ್ಯಾಂಕ್ ಯು ವೆರಿ ಮಚ್.